ಯಾರ ಮುಂದ್ಗಡೆ ಹೋಗಿರ್ಲಿ ಒಂಟಿ ಮನೆ ಹತ್ರ ಇದ್ರಿ ಬನ್ನಿ ಅಂತಾರೆ. ಯಾರ ಹಿಂದ್ಗಡೆ ಇದ್ರು ಕೂಡ ನಾವು ಒಂಟಿ ಮನೆ ಹತ್ರ ಇದೀವಿ ಅಂತಂದ್ರೆ ಒಂಟಿ ಮನೆ ಅಂದ್ರೆ ಇದೇ ಫೇಮಸ್. ಬರುವಂತ ಭಕ್ತಾದಿಗಳಿಗೆ ಒಂಟಿ ಮನೆ ಅಂತಂದ್ರೆ ಫೇಮಸ್ ಆಗುವಂತ ಮನೆ ಇದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. ವೆಲ್ಕಮ್ ಟು RBS 666 ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಚಾಲೂ ಮಾಡೋಣ. ನಾವು ಈಗ ಆಲ್ರೆಡಿ ಬೆಳಗಿನ ಜಾವ 3 ಗಂಟೆ ಹೊರಟಿದ್ದೀವಿ. ನೋಡಿ ಇಲ್ಲಿ ಲೈಟ್ ಬೆಳಗಳು ಎಲ್ಲ ಬರ್ತಾ ಇದ್ದಾರೆ, ಎಲ್ಲ ನೋಡ್ಕೊಬತ್ತಾ ಇರೋದು. ಇದು ಈ ಕಾವಡುಗಳು ತಿಟ್ಟು ಬೆಟ್ಟನ ಹತ್ಬಿಟ್ರೆ ನಾವು ಬೆಟ್ಟ ತಲುಪ್ದಂಗೆ. ಯಾಕೆಂದರೆ ಅಷ್ಟು ಘಾಸಿ ಬೆಟ್ಟಗಳು. ಏಕೆಂದರೆ ಕತ್ಲೆ ವೀಡಿಯೋ ಮಾಡೋರು ಗೊತ್ತಾಗಲ್ಲ. ಯಾಕೆಂದರೆ ಮೇಯ್ನಾಗಿ ಈಗ ಹೊಳೆನ ದಾಟಿ ಬೆಟ್ಟ ಹತ್ತು ಹೋಗ್ತಾ ಇರುವಂಥ ದೃಶ್ಯ. ಈಗ ನೆಕ್ಸ್ಟು ಇನ್ನು ಬೆಳಕರದ ಮೇಲೆ ಅಂದರೆ ಬೆಳಿಗ್ಗೆ ಆದಮೇಲೆ ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಈಗ ನೆಕ್ಸ್ಟ್ ಬೆಟ್ಟ ಹತ್ತದ ಮೇಲೆ ನಿಮ್ಗೆ ವೀಡಿಯೋ ಮಾಡ್ತೀನಿ. ಈಗ ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ದೀನಿ, ಕಾಲು ಭಾಗ ನಡೆದ್ಬಿಟ್ಟಿದ್ದೀವಿ. ಈಗ ಬೆಟ್ಟ ಹತ್ತದ್ಮೇಲೆ ಸ್ವಲ್ಪ ಬೆಳಕಾದ್ಮೇಲೆ ನಿಮಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಸಹಕರಿಸಿ. ಈಗ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಮಾದಪ್ಪ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ, ನಿಮಗೂ ಕೂಡ ದರ್ಶನ ಮಾಡಿಸೋಕ್ಕೋಸ್ಕರನೇ ನಿಮ್ಮನ್ನು ಕೂಡ ಪಾದಯಾತ್ರೆ ಮೂಲಕ ಕರ್ಕೊ ಹೋಗ್ತಾ ಇದ್ದೀನಿ. ಬನ್ನಿ. ಉಗೇ ಮಾತ್ಮಲಯ ಅಂತಂದರೆ ಇಲ್ಲಿ ಮಾದೇಶ್ವರನ ಸಾಂಗ್ ಎಲ್ಲ ಹಾಕಿದ್ದಾರೆ. ಅದರಿಂದ ಏನು ಕಾಪಿರೈಟ್ ಬರ್ಬೋದು ಅಂತ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬೆಳಿಗ್ಗೆನೇ ನಾಷ್ಟ 5:30ಗೆ ನಾಷ್ಟ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಆಲ್ರೆಡಿ ನಾವು 15 ಕಿಲೋಮೀಟ್ರ್ ನಡ್ಕೊಬಂದಿದ್ದೀವಿ. ಈ ಕಾವೇರಿ ಹೊಳೆಯಿಂದ 15 ಕಿಲೋಮೀಟ್ರ್ ಬಂದಿದ್ದೀವಿ. ಈಗ ಶಾಗ್ಯ ಅಂತ ಊರಿನಲ್ಲಿ ಅನ್ನ ಪ್ರಸಾದ ವಿತರಣೆ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದ್ವಿ. ಬಾತು, ಚಿತ್ರಾನ್ನ, ಪುಳಿಯೋಗರೆ, ಈ ಥರ ನಾನಾ ಥರ ವೆರೈಟಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಅದರಿಂದ ಇಲ್ಲಿ ಊಟ ಮಾಡ್ತಾಯಿದ್ದೀವಿ. ಹಾಗೆ ಮುಂದೆ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ವೀಡಿಯೋ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಆಲ್ರೆಡಿ ಸೂರ್ಯ ಉದಯ ಆಗ್ತದೆ ನೋಡಿ ಇಲ್ಲಿ. ಸೂರ್ಯ ಮಾಡ್ತಾ ಇರೋದು ನಿಂತಿದ್ದಾರಲ್ಲ ಅವರೇ. ಅಂತೂ ಇಂತೂ ತಾರೋಡು ಬಿಟ್ಟು ಈಗ ಮತ್ತೆ ಕಾಡು ನುಗ್ತೀವಿ. ಕಾಡು ನುಗ್ಗಾದ್ಮೇಲೆ ಮಾತಾಡುವಂಥ ಶಕ್ತಿನೂ ಇಲ್ಲ, ಆದರೂ ಮಾತಾಡ್ತಾ ಇದ್ದೀನಿ. ಬನ್ನಿ, ಈಗ ಹೋಗ್ತಾ ಹೇಳ್ತೀನಿ. ಆದರೆ ಇನ್ನೊಂದು, ಕೊಡು ದಾನಿಗಳು ಹೆಚ್ಚಾಗಿ ಕೊಟ್ಬಿಡ್ತಾರೆ. ತಿಂದು ಹೊಟ್ಟೆ ಭಾರ ಆದಮೇಲೆ ಎಲ್ಲಿ ನಡೀಕಾದದು ಅಲ್ವಾ? ಹೌದು. ನೀ ಎಡ್ಸಿಲ್ಲ ಸಿಕ್ಕಾಬಟ್ಟೆ ಕೊಡು ಜ್ಯೂಸು, ಹಣ್ಣು ನಾನು ತಿಂದು ಕೆಡಿಕೊಂಡೆ. ಸ್ವಲ್ಪ ಬಿಸಿಲಲ್ಲಿ ಆಮೇಲೆ ಮಾಡೋಣ ಅಲ್ವಾ? ಹೌದು. ಈ ಕಾಡಿಗೆ ಹೋಗ್ತೀವಿ, ಮತ್ತು ಆ ಕಾಡಲ್ಲಿ ಯಾವ್ಯಾವ ರೀತಿ ಹೋಗ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಆದರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಮಾದೇಶ್ವರ ಬೆಟ್ಟ ಹೋಗೋವರೆಗೂ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಮಾದಪ್ಪನ ದರ್ಶನ ಮಾಡಿಸ್ತೀನಿ. ಓಕೆನಾ? ಬನ್ನಿ. ನೋಡಿ, ಇಲ್ಲಿ ಲೆಫ್ಟು ತಗೊಂಡ್ರೆ ಮೇನ್ ರೋಡ್ ಮುಗೀತು. ಈಗ ಇಲ್ಲಿ ಲೆಫ್ಟಲ್ಲಿ ಕಟ್ಟಾಯಿತು ಅಂತಂದರೆ ಇನ್ನು ತೋಟದ ಮಾಳ, ಹಳ್ಳ ದಿಣ್ಣೆ ಹತ್ತಿ ಹೋಗುವಂಥದ್ದು. ನೋಡಿ, ಇದು ಅನ್ನೂರ್ಗೆ ಹೋಗುವಂಥ ರೋಡು. ಇಲ್ಲಿ ಬರ್ತಾಯಿದ್ದಾರೆ ನೋಡಿ. ಇಲ್ಲಿ ಬಂದು ಲೆಫ್ಟು, ಇಲ್ಲಿ ಧೂಪ ಹಾಕಿ ಆನಂತರ ಹೊರಡುವಂಥದ್ದು. ನೋಡಿ, ಈ ಥರನೇ ರೋಡಿನ ಮೈನ್ ರೋಡು ಮಾದೇಶ್ವರ ಕೊಳ್ಳೇಗಾಲ ಮೇನ್ ರೋಡ್ಗೆ
ಅಲ್ಲಿ ಹೋಗುವವರೆಗೂ ಇದೇ ಥರನೇ ಇರುತ್ತೆ. ನಿಮ್ಗೆ ಹೋಗ್ತಾ ತೋರಿಸ್ಕೊಡ್ತೀನಿ ಬನ್ನಿ. ಸೇಮ್ ಇದೇ ಥರನೇ ಇರುತ್ತೆ. ಇದೇ ಥರ ಓಣಿಯನ್ನೇ ಇರುತ್ತೆ. ಹೊಲಗಳಲ್ಲಿ ಹೋಗ್ಬೇಕು, ಯಾವ ರೀತಿ ಹೋಗ್ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಹಾಂ, ನೋಡಿ, ಯಾವತ್ತು ಬ್ಯಾಚುಲರ್ ಆಗಿರ್ಬೇಡಿ, ಗಂಡು ಮಕ್ಳು ಮದುವೆ ಆಗಿರಿ. ಏನಕ್ಕೆ ಅಂತಂದರೆ ಕಾಲು ನೋವು ಬರ್ತದ್ರೆ ನೋಡಿ, ಹಿಂಗೆ ಸ್ಪ್ರೇ ಹೊಡಿಕಾರು ಇರಲಿ, ಮದುವೆ ಆಗ್ರಿ ರೀ. ನೋಡಿ, ನಂಗೆ ಕಾಲು ಜಾಸ್ತಿ ನೋವು ಬಂದ್ಬಿಟ್ಟು ಸ್ಪ್ರೇ ಹೊಡಿತಾಳೆ ನೋಡಿ. ನನ್ನ ಹೇಳ್ತೀನಿ ರೀ, ನನ್ನ ಹೇಳ್ತೀನಿ, ನಂಗೆ ಹೊಡಿತಾರೆ ಆಮೇಲೆ. ಕೇಸರಿ ಬಾತ್ ಊಟ, ಯಾಕವಾ ಇಲ್ಲಿ ಬೇಡ ನೋಡಿ, ಇನ್ನೊಂದ್ಸಲ ಬಿಸಿಲು ಬರಲಿ, ಬಟ್ಟೆ ಹಾಕ್ಬೇಕು. ಬರುತ್ತೆ ನೋಡಿ, ತ್ಯಾಮದ ಬಟ್ಟೆಗಳೆಲ್ಲ ಒಣೆ ಹಾಕ್ಬೇಕಲ್ಲ, ಒಳೆ ದಡ್ಬೇಕಾದ್ರೆ ತ್ಯಾಮ ಹಾಕ್ದಿರೋದಿಲ್ಲಮ್ಮ. ಹಾಂ, ಓ ಮಾಪ್ರಭು, ನೀವೇನು ಇಲ್ಲಿ ರಮಣ್ಣರೇ? ನಮಸ್ಕಾರ. ಹಾಂ ಅಕ್ಕ, ನೀವು? ಓ ತಾಯಿ ನಮಸ್ಕಾರ. ಯಾವಾಗ ಹೊರಟ್ರಿ? ನಾವು 4 ದಿನ ಆಯ್ತು. ಟೈಮು ಈಗ ಕರೆಕ್ಟ್ 8 ಗಂಟೆ. ಹಾಂ, 8 ಗಂಟೆಗೆ ಇಲ್ಲಿ ಬಂದಿದ್ದೇವೆ. ಈಗ ಕಾವೇರಿ ನದಿಯಿಂದ ಇಲ್ಲಿಗೆ ಒಂದು 18-20 ಕಿಲೋಮೀಟ್ರ್ ಬರಲಿವೆ ಬಂದಿದ್ದೀವಿ. 10 ಗಂಟೆ, ಇನ್ನು 2 ಗಂಟೆ ಟೈಮ್ ನಡ್ಬಿಟ್ರೆ 4 ಗಂಟೆ ರೆಸ್ಟು. ಹೌದು, ಆನಂತರ ಹೌದು, ಮತ್ತೆ 2 ಗಂಟೆ ಟೈಮ್ ನಮ್ಮ ಜೊತೆ ನಡೀರಿ, ಆನಂತರ ನೀವು ನಮ್ಮ ಜೊತೆ ರೆಸ್ಟ್ ತಗೊಳ್ಳಿ. 4 ಗಂಟೆ ಮೇಲೆ ಮತ್ತೆ ಮಾಡೋಣ. ಇನ್ನು 2 ಅವರ್ ನಡಿತೀವಿ. ಈಗ ಎಲ್ಲಿವರೆಗೆ ರೆಸ್ಟ್ ತಗೋತೀವಿ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಸೂರ್ಯಕಾಂತಿ, ಸೂರ್ಯ ಕಡೆನೇ ಬೆಳೆದಿದೆ. ಅದು ಹೆಂಗೆ ಹೋಯ್ತದೆ ಆ ಥರ ಬರುತ್ತೆ. ನೋಡಲ್ಲಿ ಸೂರ್ಯಕಾಂತಿ ಬೆಳೆದವ್ರು ಯಾರೋ. ಅದು ಸೂರ್ಯ ಯಾವ ಕಡೆ ಬರುತ್ತೆ ಅದೇ ಥರ ಅದು ತಿರುಗುತ್ತೆ. ಹಾಂ, ಚಾಮರಾಜನಗರ ಕೊಳ್ಳೇಗಾಲ ಈ ಸೈಡ್ ಜಾಸ್ತಿ. ಹೌದು, ನಮ್ಮ ಸೈಡ್ ಎಲ್ಲಿ ಮೈಸೂರು ಎಲ್ಲೂ ಇಲ್ಲ ಇದು. ಸುಮಾರು 9 ಗಂಟೆ ಆಯಿತು ಈಗ ಇಲ್ಲಿ ಬಂದು ನಾವು. ಇಲ್ಲಿ ಮಹದೇಶ್ವರನ ದೇವಸ್ಥಾನ ಒಂದಿದೆ. ಈ ದೇವಸ್ಥಾನ ಹತ್ರ ಕೂಡ ಹಣ್ಣು ಜ್ಯೂಸು ಮತ್ತು ಕರ್ಬೂಜ ಜ್ಯೂಸು ಇವೆಲ್ಲ ಕೊಡ್ತಾಯಿದ್ದಾರೆ. ಆದರೆ ಭಕ್ತಾದಿಗಳು ಎಂತೆಂಥ ನೋಡಿ, ಇಲ್ಲಿ ಕಸಲು ಬುಟ್ಟೆ ಹಾಕಿದ್ರು ಕೂಡ ಅವ್ರು ಬುದ್ಧಿ ಬಿಡೋಲ್ರು, ಚೀಪ್ ಬುದ್ಧಿ ಬಿಡೋಲ್ರು. ತಿಂದ ಅಲ್ಲೇ ಬಿಸಾಕ್ಬಿಟ್ಟು ಹೊಂಟೋಗ್ಬಿಡೋದು ಪಾಪ. ಅದಕ್ಕೋಸ್ಕರ ಕ್ಲೀನ್ ಮಾಡಿ ವರ್ಷನೂ ಏನು ಹೇಳ್ತಿರೋ ಅದೇನೋ ಯಾವುದ್ರ ಮುಂದೆ ಕಿಂದ್ರಿ ಬರ್ಸ್ತಿರೋ ಅಂತಲ್ಲ, ಅದೇನೋ ಅದು ಗೊತ್ತಿಲ್ಲ. ದಯವಿಟ್ಟು ಇದ್ರಕ್ಕೆ ನಿಮ್ಗೇನೋ ಗೊತ್ತಿರೋ ಕಮೆಂಟ್ ಮಾಡಿ. ಆ ಥರ ನಮ್ಮ ಭಕ್ತಾದಿಗಳು ಭಕ್ತಿಯಿಂದ ಹೋಗ್ತಾರೆ, ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾರೆ. ಆದರೆ ಆ ಚೀಪ್ ಮೆಂಟಾಲಿಟಿನ ಬಿಡೋಲ್ರು, ಬುದ್ಧಿ ಬಿಡೋಲ್ರು. ಆಮೇಲೆ ಯಾರು ನೀರು ಕೊಟ್ಟರೆ 4-5 ನೀರುಗಳು ಎತ್ಕೊಬಿಡೋದು, ಅರ್ಧ ಹೋಗಿ ತಗೋ ಬಿಸಾಕೋಬಿಡೋದು. ನಾವು ಎಷ್ಟೋ ಇದು ಮಾಡಿದ್ದೀವಿ ನೋಡಿ. ಇಲ್ಲಿ ಯಾರೋ ಸೂರ್ಯಕಾಂತಿನ ಸಕ್ಕದಾಗಿ ಬೆಳೆದಿದ್ದಾರೆ ನೋಡಿ.
ಈ ಕಡೆ ಎಲ್ಲ ಸೂರ್ಯಕಾಂತಿಗಳು ನೋಡು. ಎಣ್ಣೆ ಮಾಡಲ್ರಿ ಮನೆ ಬರ್ತಾರೆ ಮುದ್ದೆ ಉಪ್ಸಾರು ಸ್ವಚ್ಛಾರೆ ಮುದ್ದೆ ಮುದ್ದೆ ಬಿಸಿ ಮುದ್ದೆ ಬಿಸಿ ಮುದ್ದೆ ರೈಸ್ 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 ಮುದ್ದೆ 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 ಬಿಸಿ ಮುದ್ದೆ ರೈಸ್ 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 ಸುಬ್ಸಾರೆ. ಬನ್ನಿ ಸಾ ಬನ್ನಿ 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 ಬನ್ನಿ. ಮುದ್ದೆ 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 ರೈಸ್ 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 ರೈಸ್. ಮಗ ತೋರ್ಸಪ್ಪ ಚೂರು ಮುದ್ದೆ ಕಟ್ತಾರೆ ನೋಡಪ್ಪ ಭಕ್ತಾದಿಗಳು. ಬಂದಂತ ಭಕ್ತಾದಿಗಳಿಗೆ ಉಪ್ಸಾರು ಮುದ್ದೆ ರೆಡಿ ಆಗ್ತದೆ. ಹಾ ಮಾಡಿ ಮಾಡಿ ಅಣ್ಣ. ಭಟ್ರು ಯಾರ ಅಣ್ಣ ಈ ಕಡೆ ಒಂದು ಸ್ವಲ್ಪ. ನಿಮ್ಮ ಹೆಸರಣ್ಣ? ನೀವ್ಯಾವ್ರು ಅಣ್ಣ? ಆರೋಳಿಂದ. ನೋಡಿ ಸೊಪ್ಪು ಯಾವ ಥರ ತಯಾರಾಗ್ತಾ ಇದೆ ನೋಡಿ ಇಲ್ಲಿ. ಕಾಲ್ನಡಿಗೆಯಿಂದ ಬಂದು ಮಾದಪ್ಪನ ಸೇವೆ ಮಾಡ್ತಾ ಇರುವಂತಹ ಭಕ್ತಾದಿಗಳು. ಈಗ ರೆಸ್ಟ್ 11 ಗಂಟೆ 4:15 5 ಗಂಟೆ ಗಂಟ ಮಲ್ಗ್ಬಿಡ್ತೀವಿ. ಈಗ ಆಲ್ರೆಡಿ ಬಂದು ಮಲ್ಕೊಂಡ್ರು. ಈಗ ನಾವು ಮಲ್ಗ್ತೀವಿ 4:15 ಮೇಲೆ ನಡಿತೀವಿ. ನಡ್ಕೋಬೇಕಾದ್ರೆ ನೆಕ್ಸ್ಟ್ ಎಲ್ಲಿ ಹೋಗಿ ಸ್ಟೇ ಆಗ್ತೀವಿ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಹೋಗ್ಬೇಕಾದ್ರೆ ಯಾವ ರೀತಿ ರೂಟ್ ಇರುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಯಾವ ರೀತಿ ಇದೆ ಅಂತ. ಆದರೆ ಸ್ವಲ್ಪ ಮಲಗಿದ್ದು ಆನಂತರ ಹೇಳ್ತೀನಿ. ಸ್ವಲ್ಪ ಬ್ರೇಕ್. ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇರ್ಬೇಕದು. ನೋಡ್ರಿ ನಾವೀಗ ಒಂಟಿ ಮನೆ ಹತ್ರ ಬಂದಿದ್ದೀವಿ. ಒಂಟಿ ಮನೆ ಅಂದರೆ ಫೇಮಸ್. ಯಾರು ಮುಂದ್ಗಡೆ ಹೋಗಿರಲಿ ಒಂಟಿ ಮನೆ ಹತ್ರ ಇದ್ದೀನಿ ಬನ್ನಿ ಅಂತಾರೆ. ಯಾರು ಹಿಂದ್ಗಡೆ ಇದ್ರು ಕೂಡ ನಾವು ಒಂಟಿ ಮನೆ ಹತ್ರ ಇದ್ದೀವಿ ಅಂತಂದ್ರೆ ಒಂಟಿ ಮನೆ ಅಂದರೆ ಇದೇ ಫೇಮಸ್ಸು. ಬರುವಂಥ ಭಕ್ತಾದಿಗಳಿಗೆ ಒಂಟಿ ಮನೆ ಅಂತಂದರೆ ಫೇಮಸ್ ಆಗುವಂಥ ಮನೆ ಇದೆ ನೋಡಿ. ಎಲ್ಲಿಗೆ ಹೋದ್ರೂ ಒಂಟಿ ಮನೆ ಹತ್ರ ಇದ್ದೀನಿ, ಇಲ್ಲ ಒಂಟಿ ಮನೆ ಹತ್ರ ತಂಗ್ತಾ ಇದ್ದೀವಿ, ಒಂಟಿ ಮನೆ ಹತ್ರ ರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇದೇ ಒಂಟಿ ಮನೆ ಹತ್ರ ಈಗ ನಾವು ಪಾದಾರ್ಪಣೆ ಮಾಡಿದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೇನ್ ರೋಡ್ ಕೊಳ್ಳೇಗಾಲ ಮಾದೇಶ್ವರ ಬೆಟ್ಟ ಮೇನ್ ರೋಡ್ಗೆ ತಲುಪಲಿದ್ದೇವೆ. ತಲುಪಿದ ನಂತರ ನಾವು ಅಲ್ಲಿ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಈ ಮೊಬೈಲ್ ನನ್ನ ಜೇಬಲ್ಲಿರುತ್ತೆ. ಹಾಂ ಹೌದು 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 ಸುಸ್ತಾಗ್ಬಿಟ್ಟಿದ್ದೀವಿ. ಆದರೂ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಲೈಕ್ ಮಾಡಲೇಬೇಕು. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇದೇ ಒಂಟಿ ಮನೆ. ಝೂಮ್ ಹಾಕ್ತೀನಿ ನೋಡಿ.
ನೋಡಿದ್ರಾ, ಇದೇ ಒಂಟಿ ಮನೆ. ಎಲ್ಲರ ಬಾಯಲ್ಲೂ ಮಾದೇಶ್ವರ ಭಕ್ತಾದಿಗಳು ಯಾರು ಪಾದಯಾತ್ರೆ ಮಾಡ್ತಾರೋ ಅವ್ರಿಗೆಲ್ಲ ಚಿರಪರಿಚಿತವಾದಂತಹ ಮನೆ ಈ ಒಂಟಿ ಮನೆ. ಒಂಟಿ ಮನೆಯಿಂದೇ ಫೇಮಸ್ ಆಗಿರುವಂತಹ ಮನೆ. ನಾವು ಈಗ ಇಲ್ಲಿ ಹೋಗ್ತಾ ಇದ್ದೀವಿ. ಮಾತಪ್ಪ ಫೋಟೋ ತಕ್ಕಲಿ ಬಂಗಾರ ಯಾರ ಪುಣ್ಯಾತ್ಮರು ಕಾಫಿ ಟೀ ಎರಡೂ ಕೊಡ್ತಾ ಇದಾರೆ ಇಲ್ಲಿ. ಭಕ್ತಾದಿಗಳು ದಣ್ಕ ಬಂದದ್ದು ಗೊತ್ಕೋ ಕಾಫಿ ಟೀ ಜ್ಯೂಸ್ ಪ್ರತಿಯೊಂದು ಕೊಡ್ತಾ ಇದಾರೆ ಇಲ್ಲಿ. ಅವ್ರ ಜೀವನ ತಣ್ಣಗಿರ್ಲಿ ಕಣಪ್ಪ. ಟೀ ಕುಡ್ಬಿಟ್ಟು ಆನಂತರ ವಿಡಿಯೋ ಮಾಡ್ತೀನಿ. ಅಂತೂ ಇಂತೂ ಮೇನ್ ರೋಡ್ ತಲುಪ್ತೀವಿ. ಈಗ ಗಂಟೆ 6:45 ನೋಡಿ. ನಮ್ಮ ಗಂಟೆ 6:45 ತೋರಿಸ್ತಿದೆ. ನಾವೀಗ ಮೇನ್ ರೋಡ್ ಅಂತೂ ತಲುಪಿದ್ದೀವಿ. ಮಾದಪ್ಪನ ದರ್ಶನ ಮಾಡ್ತೀವಿ ಅನ್ನೋ ನಂಬಿಕೆ ಬಂದಿದೆ. ಏನಿದ್ರು ಇವತ್ತಿನ ಎಪಿಸೋಡ್ ಇಷ್ಟು ನೋಡಿ. ನಾಳೆ ಎಪಿಸೋಡ್ನ ನಾಳೆ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಎಪಿಸೋಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಇವತ್ತು ಇಲ್ಲೇ ಮಲ್ಬಿಡ್ತೀವಿ. ನಮ್ಮ ಕೈಲಿ ಆಯ್ತಲ್ಲ, ನಡೆದು ಸಾಕಾಗ್ಬಿಟ್ಟದೆ.